ಲಾಠಿ ಚಾರ್ಜ್. ಪ್ರಶ್ನೆ ಕೇಳಿದ ಯುವಕರಿಗೆ ಉತ್ತರವೇ ಲಾಠಿ ಏಟು. ನಮಸ್ಕಾರ ಸ್ನೇಹಿತರೆ, ಇದು ಸಮಾನತೆಯ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ಕೇವಲ ಒಂದು ಲಾಠಿ ಚಾರ್ಜ್ ಬಗ್ಗೆ ಅಲ್ಲ. ಇದು ಲಕ್ಷಾಂತರ ಯುವಕರ ಕನಸು, ಶ್ರಮ, ನೋವು ಮತ್ತು ನ್ಯಾಯಕ್ಕಾಗಿದ್ದ ಧ್ವನಿ. ಲಾಠಿ ಚಾರ್ಜ್ ಈ ಪದ ಕೇಳಲು ಬಹಳ ಸರಳವಾಗಿದೆ, ಆದರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಘಟನೆಯ ಕ್ಷಣಗಳು ಕರಾಳ ದಿನವಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮಾಸದ ಗಾಯವಾಗಿದೆ. ತಂದೆಯ ವಯಸ್ಸಿನ ಪೊಲೀಸರು, ಸೈನಿಕರು ಸಾವಿರಾರು ಸಂಖ್ಯೆಯಲ್ಲಿ ನಿಂತಿದ್ದರು. ಇನ್ನೊಂದು ಕಡೆ ಮಕ್ಕಳ ವಯಸ್ಸಿನ ಲಕ್ಷಾಂತರ ಯುವಕರು ವರ್ಷವಿಡೀ ಓದಿ ತಮ್ಮ ಪರೀಕ್ಷೆಯಲ್ಲಿ ಅನ್ಯಾಯ ಆಗಿದೆ ಎಂದು ಬೀದಿಗಿಳಿದು ಅನ್ಯಾಯದ ಬಗ್ಗೆ ಪ್ರಶ್ನೆ ಕೇಳಲು ಸೇರಿದ್ದರು. ಯುವಕರು ಯಾವುದೇ ಆಯುಧ ಹಿಡಿದು ಬಂದಿರಲಿಲ್ಲ. ಯುವಕರ ಉದ್ದೇಶ ಹಿಂಸಾಚಾರ ಮಾಡುವುದು ಆಗಿರಲಿಲ್ಲ. ಯುವ ಸಮುದಾಯ ಕೇಳಿದ್ದು ಒಂದೇ ಪ್ರಶ್ನೆ: ನೀಟ್ ಪರೀಕ್ಷೆಯಿಂದ ಜೀವ ಕಳೆದುಕೊಂಡ 20 ವಿದ್ಯಾರ್ಥಿಗಳ ಜೀವಕ್ಕೆ ಬೆಲೆಯೇನು? ನೀಟ್ ಪರೀಕ್ಷೆಯ ಹೊಣೆಗಾರಿಕೆ ಹೊತ್ತ ಸರ್ಕಾರದ ಮುಂದಿನ ನಡೆಯೇನು? ನಮಗೆ ನ್ಯಾಯ ಬೇಕು, ನಮಗೆ ನ್ಯಾಯ ಬೇಕು ಎಂದು ಆ ಯುವಕರು ಕೂಗಿದರು, ಕಿರ್ಚಾಡಿದರು. ತಮ್ಮ ನೋವನ್ನು ಪೊಲೀಸರ ಮುಂದೆ, ಪ್ರತಿನಿಧಿಗಳ ಮುಂದೆ ಹೇಳಿಕೊಂಡರು. ಆದರೆ ಆ ಕೂಗು ಯಾರ ಕಿವಿಗೂ ಕೇಳಿಸಲಿಲ್ಲ. ಕೇಳಿದರೂ ಕೇಳದಂತೆ ಮೌನವಾಗಿದ್ದ ರಾಜಕಾರಣಿಗಳು. ಒಬ್ಬ ರಾಜಕಾರಣಿಯ ರಾಜೀನಾಮೆ ನೀಡಲು ಇಷ್ಟೊಂದು ಮಿನಾಮೇಷ ಏಕೆ? ಲಕ್ಷಾಂತರ ಯುವಕರ ಕಣ್ಣೀರಿಗೆ ಬೆಲೆ ಇಲ್ಲವೇ? ಅವರು ವರ್ಷವಿಡೀ ಕುಳಿತು ಓದಿದ್ದು ಪರಿಶ್ರಮಕ್ಕೆ ಪ್ರತಿಫಲ ಲಾಠಿ ಏಟೆ. ಒಂದು ರಾಜೀನಾಮೆ ಆ ಲಕ್ಷಾಂತರ ಮುಗ್ಧ ಮನಸ್ಸುಗಳ ಭವಿಷ್ಯಕ್ಕಿಂತ ದೊಡ್ಡದಾಗಿ ಬಿಟ್ಟಿದೆಯೇ? ಈ ಘಟನೆ ಜಾಲಿಯಾನ್ ವಾಲಿಬಾಗ್ ಹತ್ಯಾಕಾಂಡವನ್ನು ನೆನಪಿಸುವಂತಿತ್ತು. ಈ ಹತ್ಯಾಕಾಂಡಕ್ಕೆ ಕೇಂದ್ರ ಸರ್ಕಾರದ ಉತ್ತರವೇನು? ಓ ಕಾನೂನು ಪಾಲಿಸುವ ಪೊಲೀಸರೇ, ದೇಶದ ಗಡಿ ಕಾಯುವ ಸೈನಿಕರೇ, ಶಾಂತಿಯುತವಾಗಿ ನಡೆಯುತ್ತಿದ್ದ ಹೋರಾಟದಲ್ಲಿ ಪೊಲೀಸ್ ಮತ್ತು ಸೈನಿಕರ ವೇಷದಲ್ಲಿ ಬಂದ ಬಾಡಿಗೆ ಗುಂಡಾಗಳು ಇವರೆಲ್ಲರೂ ಯಾರು? ಇವರಿಗೆ ಏನು ಇಲ್ಲಿ ಕೆಲಸ? ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಏಕೆ? ಮಾಡಿಸಿದ್ದು ಯಾರು? ನಿಮ್ಮ ಮನೆಯಲ್ಲೂ ಇದೇ ವಯಸ್ಸಿನ ಮಕ್ಕಳು, ತಮ್ಮಂದಿರು, ಅಕ್ಕ ತಂಗಿಯರು ಇರಬಹುದಲ್ಲವೇ? ಒಮ್ಮೆ ಅವರ ಮುಖವನ್ನು ನೆನಪಿಸಿಕೊಳ್ಳಿ, ನೋಡೋಣ. ಆಮೇಲೆ ಪ್ರತಿಭಟನೆಯಲ್ಲಿ ಭಾಗಿಯಾದ ಲಕ್ಷಾಂತರ ವಿದ್ಯಾರ್ಥಿಗಳ ಮುಖವನ್ನು ನೋಡಿ. ಅವರ ಸ್ಥಾನದಲ್ಲಿ ನಿಮ್ಮ ಮನೆಯ ಮಕ್ಕಳು ಇದ್ದರೆ ನಿಮ್ಮ ಮನಸ್ಸು ಏನು ಹೇಳುತ್ತಿತ್ತು? ಹೀಗೆ ರಕ್ತ ಚೆಲ್ಲುವ ಹಾಗೆ ಹೊಡೆದಿದ್ದು ಅದೆಷ್ಟು ಸರಿ? ಇಲ್ಲಿ ಮಾನವೀಯತೆಗೆ ಬೆಲೆ ಇಲ್ಲವೇ? ಮಾನವ ಕುಲದಲ್ಲಿ ಮಾನವೀಯತೆ ಮರೆತು ಹೋಗಿದೆಯೇ? ಅಧಿಕಾರದ ಗುಲಾಮಗಿರಿಯಲ್ಲಿ ಮಾತೃತ್ವದ ಕರುಣೆ ಕಣ್ಮರೆಯಾಗಿದೆಯೇ? ಅಮ್ಮ, ಅಪ್ಪ, ಸರ್ ಎಂದು ಕೂಗಿದ ಆ ಮಕ್ಕಳ, ಮಹಿಳೆಯರ ಧ್ವನಿ ಯಾರಿಗೂ ಕೇಳಿಸಲಿಲ್ಲವೇ? ಬ್ರಿಟಿಷರ ಆಳ್ವಿಕೆ ಬಗ್ಗೆ ನಾವು ಪುಸ್ತಕದಲ್ಲಿ ಓದಿದ್ದೇವೆ, ಸಿನಿಮಾಗಳಲ್ಲಿ ನೋಡಿದ್ದೇವೆ. ಆದರೆ ಈಗ ಪ್ರಶ್ನೆ ಕೇಳಿದ ಯುವಕರ ಮೇಲೆ ಇಂತಹ ಕಠಿಣ ಕ್ರಮ ನಡೆದಾಗ ಅನೇಕ ಜನರ ಮನಸ್ಸಲ್ಲಿ ಇದೇ ಪ್ರಶ್ನೆ ಉತ್ತರ ಸಿಗದೆ ಪ್ರಶ್ನೆಯಾಗಿಯೇ ಉಳಿದಿದೆ. ಇದು ನಮ್ಮ ದೇಶವೋ ಅಥವಾ ಬ್ರಿಟಿಷರು ಆಳುತ್ತಿರುವ ಭಾರತವೋ ಎಂದು. ಸ್ವತಂತ್ರ ಭಾರತದ ದೇಶದಲ್ಲಿ ಪ್ರಜಾಪ್ರಭುತ್ವದ ಧ್ವನಿಗೆ ಇದೇ ಉತ್ತರವೇ? ಲಕ್ಷಾಂತರ ವಿದ್ಯಾರ್ಥಿ, ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕಾರ್ಯಾಚರಣೆ ಮುಗಿಸಿಕೊಂಡು ಮನೆಗೆ ಹೋಗುವಾಗ ರಕ್ತದ ಮಡುವಿನಲ್ಲಿದ್ದ ಅದೇ ಕೈಗಳಿಂದ ಚಪ್ಪಾಳೆ ತಟ್ಟಿ ಹೇಳುತ್ತಾರೆ: ವಾವ್ ಸೈನಿಕರೇ, ವಾವ್, ನಿಮ್ಮ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿದ್ದೀರಿ. ಇದನ್ನೇ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಹೋಗಿ ಹೇಳಿ, ನಾನು ಹೀಗೆ ಮಾಡಿ ಬಂದಿದ್ದೇನೆ ಎಂದು. ವಾವ್ ಸೈನಿಕರೇ, ಪೊಲೀಸರೇ, ವಾವ್, ಹೋಗಿ ಬನ್ನಿ. बहुत अच्छा काम किया सर. घर पे जाके बच्चों को बताना पापा ने बहुत अच्छा काम किया है. बच्चों को मार के हंस रहे हो, प्राउड महसूस करना, प्राउड. बच्चों को बताना अपने. ಈ ಒಂದು ಸಂದೇಶ ಇಂತಹ ಕಲ್ಲು ಹೃದಯವನ್ನು ಕರಗಿಸುವಂತಿತ್ತು. ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಧ್ವನಿ ಎತ್ತಿದ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ, ಪ್ರಶ್ನೆ ಕೇಳಿದ ಸಾವಿರಾರು ಯುವಕ ಯುವತಿಯರ ಮೈ ಮನಗಳ ಮೇಲೆ ಬರೆ. ಇದರ ಹೊಣೆಗಾರಿಕೆ ರಾಜೀನಾಮೆ ಕೇಳಿದ್ದೆ ತಪ್ಪ? ಎರಡನೆಯ ಜಾಲಿಯಾನ್ ವಾಲಿಬಾಗ್ ಘಟನೆಗೆ ಕಾರಣವಾದ ಕೇಂದ್ರ ಸರ್ಕಾರಕ್ಕೆ ನಮ್ಮದು ಒಂದು ಧಿಕ್ಕಾರವಿರಲಿ. ಹೇ ರಾಜಕೀಯ ಸ್ವಾರ್ಥಕ್ಕಾಗಿ ಬದುಕುತ್ತಿರುವ ರಾಜಕಾರಣಿಗಳೇ, ನೆನಪಿರಲಿ, ಇಂದು ಆದ ಗಾಯ ಬರೀ ಯುವಕರ ದೇಹದ ಮೇಲಷ್ಟೇ ಅಲ್ಲ, ಮನಸ್ಸಿನ ಆಳದವರೆಗೂ ಇಳಿದಿದೆ. ಆ ಗಾಯ ಬೇಗ ಮಾಯುವುದಿಲ್ಲ. ಅದರ ಪರಿಣಾಮ ಎಲ್ಲಿಗೆ ತಲುಪುತ್ತಿದೆ ಎಂಬುದನ್ನು ಯಾರು ಊಹಿಸಲು ಸಾಧ್ಯವಿಲ್ಲ.
ಘಟನೆಯ ನಂತರ ಪ್ರತಿ ಪೋಷಕರ ಕಣ್ಣೀರು, ಪ್ರತಿ ವಿದ್ಯಾರ್ಥಿಯ ನೋವು. ಒಂದು ದಿನ ಇತಿಹಾಸ ಪ್ರಶ್ನೆ ಕೇಳುತ್ತದೆ. ಪ್ರಶ್ನೆ ಕೇಳಲು ಬಂದವರು ಈ ದೇಶದ ನಾಗರಿಕರು, ಮತದಾನ ಹಕ್ಕು ಹೊಂದಿರುವ ಯುವಕರು, ದೇಶದ ಭವಿಷ್ಯ ಕಟ್ಟಬೇಕಾದ ವಿದ್ಯಾವಂತರು. ನೀವು ಹೊಡೆದಿದ್ದು ಕೇವಲ ಕೆಲವು ಯುವಕರನ್ನಲ್ಲ, ಈ ದೇಶದ ಭವಿಷ್ಯವನ್ನು ಕಟ್ಟಬೇಕಾದ ಆತ್ಮವಿಶ್ವಾಸಕ್ಕೆ ಪೆಟ್ಟು ಬಿದ್ದಿದೆ ಎಂಬ ಭಾವನೆ ಅನೇಕರಲ್ಲಿ ಮೂಡಿದೆ. ಆ ಪೀಳಿಗೆ ಅಲುಗಾಡಿದರೆ ದೇಶದ ಭವಿಷ್ಯವು ಅಲುಗಾಡಬಹುದು ಎಂಬ ಮಾತು ನೀವು ಮರೆತಿದ್ದೀರಿ. ಆದ್ದರಿಂದ ಎಚ್ಚರ, ಎಚ್ಚರ, ಎಚ್ಚರ. ಯುವ ಸಮುದಾಯ ಜಾಗೃತರಾಗಬೇಕು. ಭವ್ಯ ಭಾರತ ನಿರ್ಮಾಣಕ್ಕಾಗಿ ಗಟ್ಟಿ ಧ್ವನಿಯಾಗಿ ನಿಲ್ಲಬೇಕು. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಯಾರಿಗೂ ಹೆದರಬೇಡಿ. ಇದು ಪ್ರಜಾಪ್ರಭುತ್ವ. ಪ್ರತಿಯೊಬ್ಬರಿಗೂ ಇಲ್ಲಿ ಬದುಕುವ ಹಕ್ಕಿದೆ. ಪ್ರಶ್ನಿಸುವ ಸ್ವತಂತ್ರವಿದೆ. ಸ್ವತಂತ್ರರಾಗಿ ಬದುಕಲು ಪ್ರಯತ್ನಿಸಿ, ಗುಲಾಮರನ್ನಾಗಿ ಅಲ್ಲ. ಜೈ ಹಿಂದ್. ಧನ್ಯವಾದಗಳೊಂದಿಗೆ ನಿಮ್ಮ ವಾಯಸ್ ಗುಣಿಕಿ.